ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ ಎಲ್ಲರಿಗೂ. ನಾನು ನಿಮ್ಮ ಜೊತೆ ಇವತ್ತು ರಂಗೋಲಿ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಮಾಡಿದೆ. ನಾನು ರಂಗೋಲಿ ಹಾಕುವಾಗ ಮೊದಲು ಬರೆಯೋದು ಮೇಲೆ ಶ್ರೀ ಅಂತ ಬರೀತಿದ್ದೀನಿ. ಯಾಕಂದರೆ ನಾನು ಬರೆಯೋದು ರಂಗೋಲಿಯಲ್ಲಿ ಫಸ್ಟ್ ಇದು ಬಿಟ್ಟರೆ ಒಂಥರ ಏನೋ ಮಿಸ್ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ ಅಂತ. ಅದಕ್ಕೆ ನಾನು ಮೊದಲು ಫಸ್ಟ್ ಬರೆಯೋದು ಮೇಲೆ ಶ್ರೀ ಅಂತ ಬರಿತೀನಿ. ಶ್ರೀ ಅಥವಾ ಓಂ ಅಂತ ಬರಿತೀನಿ. ನೀವು ಏನು ಬರಿತೀರಾ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೆಕ್ಸ್ಟು ಆಮೇಲೆ ನಾನು ಚುಕ್ಕೆಗಳನ್ನು ಇಡ್ತಾಯಿದ್ದೀನಿ. ಇವಾಗ ನೋಡಿ ಎಷ್ಟು ಮೇಲ್ ಲೈನಲ್ಲಿ ಎಷ್ಟು ಚುಕ್ಕೆಗಳದು 6, ಅದು 6. ಅದು ಯಾಕೆ ಈ ಥರ ಹಿಂಗೆ ಶೇಡ್ ಆಗ್ತಿದೆ ಅಂತಂದರೆ ಅದು ಗಾಳಿ ಬಿಟ್ಟಿತ್ತು, ಹಂಗಾಗಿ ಚುಕ್ಕೆಗಳು ಶೇಡ್ ಆಗ್ತಿತ್ತು. ಕರೆಕ್ಟಾಗಿ ಚುಕ್ಕೆಗಳು ಬೀಳ್ತಿರಲಿಲ್ಲ, ಸ್ವಲ್ಪ ಗಾಳಿಗಾಗಿ ಆ ಥರ ಆಗ್ತಿತ್ತು. ನೋಡಿ ಈಗ ಎಷ್ಟಾಯಿತು, 6 ಚುಕ್ಕಿ ಆಯಿತು. ಆಮೇಲೆ 5 ಲೈನ್ ಆಯಿತು. ಇನ್ನು ಒಂದು ಲೈನ್ ಆದರೆ ಕಂಪ್ಲೀಟ್ ಆಗುತ್ತೆ. ಅಂದರೆ 6 ಚುಕ್ಕಿ 6 ಸಾಲು. ಇವಾಗ ನೋಡಿ 4 ಈ ಚುಕ್ಕೆಗಳನ್ನು ಜಾಯಿಂಟ್ ಮಾಡ್ಕೊಳ್ಳೋದು, 4 ಚುಕ್ಕೆಗಳನ್ನು ಜೋಡಿಸ್ಕೊಳ್ಳೋದು. ಈ ಕಡೆನೂ ಕೂಡ 4 ಚುಕ್ಕೆಗಳನ್ನು ಜೋಡಿಸ್ಕೋಬೇಕು. ನಂತರ ಕೆಳಗಡೆ ಒಟ್ಟು 4 ಮೂಲೆಯಲ್ಲಿ ಕೂಡ 4 ಚುಕ್ಕೆಗಳನ್ನು ಜೋಡಿಸ್ಕೊಂಡು ಬರಬೇಕು. ಬೆಳಗ್ಗೆ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ಚೆಂದ ಅಲ್ವಾ, ಅದಕ್ಕೆ ನಾನು ಹಾಕ್ತಿದ್ದೀನಿ. ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ನೋಡಿ 4 ಲೈನ್ 4 ಈ ಥರ ಜೋಡಿಸ್ಕೊಂಡೆ. ಇವಾಗ ಮಿಡಲಲ್ಲಿ ಮಧ್ಯದಲ್ಲಿ 4 ಲೈನ್ಗಳು ಉಳ್ಕೊಂಡು ಈ ಥರ ಈ ಥರ ಹಾಕ್ಕೋಬೇಕು. ಈಗ ಇದು ರೌಂಡ್ ಶೇಪ್ ಬರೋ ಥರ, ಅಂದರೆ ಚೌಕ ಮಾಡ್ಕೊಂಡ್ರೆ ಚೆನ್ನಾಗಿ ಅನಿಸಲ್ಲ ಅಂಥೇಳಿ ನಾನು ರೌಂಡಾಗಿ ಮಾಡ್ಕೊತಿದ್ದೀನಿ. ನೋಡಿ ಈ ಥರ ಬರಬೇಕು. ಡೈಲಿ ಮನೆ ಮುಂದೆ ರಂಗೋಲಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಡೈಲಿ ಎಲ್ಲರೂ ಮನೆ ಮುಂದೆ ರಂಗೋಲಿ ಹಾಕಿ. ಅಂದರೆ ಯಾವ ಕೆಟ್ಟ ಶಕುನ ಕೂಡ ಮನೆ ಮುಂದೆ ಬಂದರೆ ರಂಗೋಲಿ ಮೇಲೆ ಕಾಲಿಟ್ಟರೆ ಎಲ್ಲ ಹೋಗ್ಬಿಡುತ್ತೆ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಈ ರಂಗೋಲಿಗಳನ್ನು ಹಾಕಬೇಕು. ನೋಡಿ ಈ ಥರ ಮಾಡ್ಕೊತಿದ್ದೀನಿ. ನನಗೆ ಕರೆಕ್ಟಾಗಿ ವಿಡಿಯೋ ಕ್ಯಾಮ್ರಾ ಹಿಡಿಯೋಕ್ಕೆ ಇರಲಿಲ್ಲ, ಅದಕ್ಕೆ ನಾನೇ ಹಿಡ್ಕೊಂಡು ನಾನೇ ರಂಗೋಲಿ ಹಾಕ್ತಾಯಿದ್ದೀನಿ. ಈ ಥರ ಮಧ್ಯದಲ್ಲಿ ಸ್ವಸ್ತಿಕ್ ಥರ ಬರಬೇಕು. ನೋಡಿ ಯಾವ ಥರ ಬರುತ್ತೆ ಅಂತ, ಯಾವ ಥರ ಜಾಯಿಂಟ್ ಮಾಡ್ಕೊಂಡಿನಿ ಅಂತ. ತುಂಬ ಈಸಿಯಾಗಿದೆ. ಬೇರೆ ನಾನು ಸರ್ಕಲ್ ಶೇಮ್ ಹಾಗೆ ಈಗ ಮಾಡಲಿಲ್ಲ. ಈಸಿ ಚುಕ್ಕೆಗಳನ್ನು ಜಾಯಿಂಟ್ ಮಾಡ್ಕೊಂಡು ಈ ಥರ ರಂಗೋಲಿ ಕಂಪ್ಲೀಟ್ ಆಯಿತು. ಇವಾಗ ಇಷ್ಟೇ ಬಿಟ್ಟರೆ ಚೆನ್ನಾಗಿ ಅನಿಸಲ್ವಲ್ಲ, ಇದಕ್ಕೇನರ ಫಿನಿಶಿಂಗ್ ಕೊಡಬೇಕಲ್ವ. ಹಾಗಾಗಿ ಈ ಪಕ್ಕದಲ್ಲಿ ಆಮೇಲೆ ರಂಗೋಲಿ ಸುತ್ತಲೂ, ಅಂದರೆ ರಂಗೋಲಿ ಎಡಬಾಜು ಬಲಬಾಜು, ಆಮೇಲೆ ರಂಗೋಲಿ ಕೆಳಗಡೆ ಏನಾದರೂ ಒಂದು ಫಿನಿಶಿಂಗ್ ಕೊಡಬೇಕು. ನಂತರ ಮೇಲೆ ಮಾತ್ರ ಶ್ರೀ ಅಂತ ಇರುತ್ತಲ್ವ, ಅದು ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಈ ಥರ ಫಿನಿಶಿಂಗ್ ಕೊಟ್ಟೆ. ನಂತರ ನೋಡಿ ಈ ಥರ 2 ಬದಿ ಫಿನಿಶಿಂಗ್ ಆಯಿತು. ನಂತರ ಕೆಳಗಡೆ ಏನೋ ಒಂದು ವರ್ಡ್ ಬರಿತೀನಿ, ಅದು ಎಲ್ಲರೂ ಗಮನವಿಟ್ಟು ನೋಡಿ. ಏನು ವರ್ಡ್ ಅಂತಂದರೆ ಜಯ ಮತ್ತು ವಿಜಯ ಅಂತ 2 ವರ್ಡ್ ಬರಿತಿದ್ದೀನಿ. ಯಾಕಂತಂದರೆ ನನಗೊಬ್ಬರು ಜೋಯಿಷ್ಗಳದ್ದು ನೋಡುವಾಗ ಹೇಳಿದ್ರು ಏನಂತಂದರೆ, ರಂಗೋಲಿ ಕೆಳಗಡೆ ಜಯ ಮತ್ತು ವಿಜಯ ಅಂತ ಬರೆದ್ರೆ ಅದು ಶುಭ ಶಕುನ ಅಂತ. ಅಂದರೆ ನಾವು ಮನೆಯಿಂದ ಆಚೆ ಹೋಗುವಾಗ ಅಥವಾ ನಾವು ಮನೆ ಡೋರಿಂದ ಹೊರಗಡೆ ಬರುವಾಗ ಇದು ಜಯ ವಿಜಯ ಅಂತ 2 ಬಾರಿ ಓದಿದರೆ ಇದು ನಾವು ಹೋಗಿರುವ ಕೆಲಸ ಶುಭವಾಗುತ್ತೆ ಅಂತ ಅವರು ಹೇಳಿದರು, ಜೋಯಿಷರೊಬ್ಬರು. ಹಾಗಾಗಿ ನಮ್ಮ ಮನೆ ರಂಗೋಲಿ ಹಾಕಿದ ತಕ್ಷಣ ರಂಗೋಲಿ ಕೆಳಗಡೆ ಜಯ ವಿಜಯ ಅಂತ ಕಂಪಲ್ಸರಿ ಬರಿತೀನಿ. ಅಂದರೆ ಇದು ಶುಭ ಶಕುನ, ರಂಗೋಲಿ ಹಾಕಿದ ತಕ್ಷಣ ಇದು ಕೆಳಗಡೆ ಬರೋದ್ರೆ ಅಂತ. ಅಂದರೆ ನಮಗೆ ಬೆಳಗ್ಗೆ ಇವತ್ತು ಮಾರ್ನಿಂಗಿಂದ ನಮಗೆ ಸಂಜೆವರೆಗೂ ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಮಗೆ ಒಳ್ಳೆಯದಾಗುತ್ತೆ ಅಂತ. ನಂತರ ಏನು ಮಾಡ್ತೀನಿ, ಈ ಮಿಡಲಲ್ಲಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ತೀನಿ. ರಂಗೋಲಿಯಲ್ಲಿ ಕಂಪಲ್ಸರಿ ಮಧ್ಯದಲ್ಲಿ ಅರಿಶಿನ ಕುಂಕುಮವನ್ನು ಸೇರಿಸಿ ಹಾಕಬೇಕು. ನೋಡಿ ಈ ಥರ. ಮತ್ತು ಇವಾಗ ಜಯ ವಿಜಯ ಬರೋದು ಅಷ್ಟೇ ಬಿಡಬಾರ್ದು, ಅದರಲ್ಲಿ ಕುಂಕುಮ ಮತ್ತು ಅರಿಶಿನವನ್ನು ಹಿಂಗೆ ಉದುರಿಸ್ಬೇಕು. ಅಂದರೆ ಇವಾಗ ಕುಂಕುಮ ಉದುರಿಸಿದ್ರೆ ನಂತರ ಅರಿಶಿನವನ್ನು ಹಾಕಿದೆ ಅಂದರೆ ಅರಿಶಿನ ಕುಂಕುಮದ ಅದರ ಮೇಲೆ ಉದುರಿಸಿದ್ರೆ ಇದು ಅನಿಸುತ್ತೆ ಅಂತ, ಚೆಂದ ಅನಿಸುತ್ತೆ. ಆಮೇಲೆ ಅದರ ನಿಯಮನೂ ಕೂಡ. ಹಾಗಾಗಿ ಇದರಲ್ಲಿ ಜಯ ವಿಜಯ ಇದು ನಮಗೆ ಒಳ್ಳೆಯದು ಮಾಡುತ್ತೆ ಅಂತ ಒಂದು ನಂಬಿಕೆ ಅಂತ ಜೋಯಿಷರು ಹೇಳಿದರು ಅಂತ. ಹಾಗಾಗಿ ನೋಡಿ ಈ ಥರ ಫಿನಿಶಿಂಗ್ ಆಯಿತು.
ಈ ಥರ ನೀವು ಡೈಲಿ ನಿಮ್ಮ ಮನೆಯಿಂದ ರಂಗೋಲಿ ಹಾಕಿ. ಥ್ಯಾಂಕ್ ಯು.